ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ KAS 2015 ಪ್ರಶ್ನೆ ಪತ್ರಿಕೆ ಒಂದು ಪೇಪರ್ ಆಗಿರುತ್ತೆ. ಇದು ಬಂದು KAS 2015 ಪ್ರಶ್ನೆ ಪತ್ರಿಕೆ ಗೆಜೆಟೆಡ್ ಪ್ರೊವಿಷನಲ್ ಪ್ರಿಲಿಮ್ಸ್ ಅಂತಕ್ಕಂಥದ್ದು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂಥ ಪೇಪರ್ ಆಗಿರುತ್ತೆ. ಸೊ ಇದು ಬಂದು 200 ಮಾರ್ಕ್ಸ್ಗೆ 100 ಕ್ವಶನ್ಸ್ಗಳಿರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸು. ಸೊ ಬನ್ನಿ ಯಾವ ರೀತಿ ಇದೆ ಕ್ವಶನ್ ಪೇಪರ್ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ? ವರ್ಗಾವಣೆ ಬೇಸಾಯದ ಹೆಸರನ್ನು ಕೊಟ್ಟಿದ್ದಾರೆ ಮತ್ತು ಆ ಒಂದು ವರ್ಗಾವಣೆ ಬೇಸಾಯದ ಏನಿದೋ ಬೇಸಾಯ ಯಾವ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು, ಯಾವ ಒಂದು ರಾಷ್ಟ್ರದ ಒಂದು ಬೇಸಾಯ ಅಂತಕ್ಕಂಥ ಒಂದು ವರ್ಗನ ನಾವು ಇಲ್ಲಿ ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಕೊಟ್ಟಿದ್ದಾರೆ ಹ್ಯೂಮಾ ಅಥವಾ ಲಡಾಂಗ್ ಅಂತ ಕೊಟ್ಟಿದ್ದಾರೆ, ಮಿಲ್ಪಾ, ರೋಕಾ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ತಾ ಹೋದಾಗೆ ಆನ್ಸರ್ ಬಂದು ಹ್ಯೂಮಾ ಅಥವಾ ಲಡಾಂಗ್ ಅಂತಕ್ಕಂಥದ್ದು ಇದು ಬಂದು ಇಂಡೋನೇಷ್ಯಾಗೆ ಸಂಬಂಧಪಟ್ಟಂಥದ್ದು ಬೇಸಾಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಮಿಲ್ಪಾ ಅಂತಕ್ಕಂಥದ್ದು ಏನಿದೆಯೋ ಸೊ ಈ ಒಂದು ವರ್ಗಾವಣೆ ಬೇಸಾಯ ಬಂದು ಮಧ್ಯ ಅಮೇರಿಕದು. ಆ್ಯಂಡ್ ನೆಕ್ಸ್ಟು ಅಂತಕ್ಕಂಥದ್ದು ಬಂದು ವಿಯೆಟ್ನಾಂ, ರೋಕಾ ಬಂದು ಬ್ರೆಜಿಲ್ಗೆ ಸಂಬಂಧಪಟ್ಟಂಥ ಒಂದು ಬೇಸಾಯ ಆಗಿರುತ್ತೆ. ಸೊ ಹ್ಯೂಮಾ ಬಂದು ಇಂಡೋನೇಷ್ಯಾ, ಮಿಲ್ಪಾ ಬಂದು ಮಧ್ಯ ಅಮೇರಿಕ, ಬಂದು ವಿಯೆಟ್ನಾಂ, ರೋಕಾ ಬಂದು ಬ್ರೆಜಿಲ್ಗೆ ಸಂಬಂಧಪಟ್ಟಂಥ ಬೇಸಾಯಗಳು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಮಾರ್ಲೆ ಮಿಂಟೋ ಸುಧಾರಣೆಗಳ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮಾರ್ಲೆ ಮಿಂಟೋ ಸುಧಾರಣೆಗೆ ಸಂಬಂಧಪಟ್ಟಂತೆ ಏನು ಸರಿ ಇದೆ, ಏನು ತಪ್ಪಿಲ್ಲ ಅಂತಕ್ಕಂಥ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಮಾರ್ಲೆ ಮಿಂಟೋ ಸುಧಾರಣೆಯನ್ನು ಭಾರತೀಯ ಕೌನ್ಸಿಲ್ ಕಾಯ್ದೆ 1909 ಕಾಯ್ದೆ ಅಂತಲೂ ಸಹ ಹೇಳ್ತಾರಂತೆ. ಆ್ಯಂಡ್ ಪ್ರಥಮ ಬಾರಿಗೆ ಭಾರತ ವಿವಿಧ ಶಾಸಕಾಂಗ ಕೌನ್ಸಿಲ್ಗಳಿಗೆ ಭಾರತೀಯ ಚುನಾವಣೆಗಳನ್ನು ಪರಿಣಾಮಕಾರಿಯಾಗಿ ಶಾಸನಬದ್ಧಗೊಳಿಸಲಾಯಿತು ಅಂತ ಹೇಳ್ತಾರೆ. ಆ್ಯಂಡ್ ಬ್ರಿಟಿಷರು ಮುಸ್ಲಿಂ ನಾಯಕರ ಇಲ್ಲಿಯವರೆಗಿನ ಪ್ರತ್ಯೇಕ ಚುನಾವಣಾ ಸಮುದಾಯದ ಬೇಡಿಕೆಗೆ ಈ ಕಾಯ್ದೆಯಲ್ಲಿ ಅನುಮೋದಿಸಿದರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಹೇಳ್ತೀವಿ ಅಥವಾ ಮಾರ್ಲೆ ಮಿಂಟೋ ಸುಧಾರಣೆ 1909 ಜಾರಿಗೆ ಬರ್ತಕ್ಕಂಥ ಇದನ್ನು ಭಾರತೀಯ ಕೌನ್ಸಿಲ್ ಕಾಯ್ದೆ ಅಂತಲೂ ಸಹ ಕರಿತೀವಿ. ಆ್ಯಂಡ್ ಪ್ರಥಮ ಬಾರಿಗೆ ಭಾರತ ವಿವಿಧ ಶಾಸಕಾಂಗ ಕೌನ್ಸಿಲ್ಗಳಿಗೆ ಭಾರತೀಯ ಚುನಾವಣೆಗಳನ್ನು ಪರಿಣಾಮಕಾರಿಯಾಗಿ ಶಾಸನಬದ್ಧಗೊಳಿಸಲಾಯಿತು, ಇದು ಸಹ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ಬ್ರಿಟಿಷರು ಮುಸ್ಲಿಂ ನಾಯಕರ ಇಲ್ಲಿಯವರೆಗಿನ ಪ್ರತ್ಯೇಕ ಚುನಾವಣಾ ಸಮುದಾಯದ ಬೇಡಿಕೆಗೆ ಈ ಕಾಯ್ದೆಯಲ್ಲಿ ಅನುಮೋದಿಸಿದರು ಅಂತ ಕೊಟ್ಟಿದ್ದಾರೆ. ಸೊ 3 ಸಹ ಆನ್ಸರು ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರು ಆಪ್ಷನ್ 4 ABCನ ನಾವು ತಗೊಳ್ಬೇಕಾಗುತ್ತೆ. ಅಲ್ಲ ನೆಕ್ಸ್ಟ್ ಕ್ವಶನ್ ಹೇಗಿದೆ. ಕಲ್ಲಿದ್ದಲು ನಿಕ್ಷೇಪನ ಕೊಟ್ಟಿದ್ದಾರೆ ಮತ್ತು ಆ ದೇಶಗಳು ಎಲ್ಲಿ ಕಂಡುಬರುತ್ತೆ, ಜಾಸ್ತಿ ನಿಕ್ಷೇಪಗಳು ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಚುವಾನಾ ಅಂತಕ್ಕಂಥದ್ದು, ಪೆನ್ಸಿಲ್ವೇನಿಯಾ, ಕಿಜೆಲ್, ಹಿಪ್ಸ್ವಿಚ್, ತಲ್ಚರ್ ಅಂತ ಕೊಟ್ಟಿದ್ದಾರೆ. USA, ಚೀನಾ, ಆಸ್ಟ್ರೇಲಿಯಾ, ಭಾರತ, ರಷ್ಯಾ. ಸೊ ದೇಶಗಳನ್ನ ಸಹ ಕೊಟ್ಟಿದ್ದಾರೆ, ರಾಷ್ಟ್ರಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕಲ್ಲಿದ್ದಲ ನಿಕ್ಷೇಪಗಳ ಸ್ಥಳಗಳನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಫಸ್ಟ್ ಏನಂತ ಹೇಳಿದ್ರೆ ಸೊ ನೋಡಿ ಇದು ಆಪ್ಷನ್ಸ್ಗಳು ಸಹ ಈ ರೀತಿ ಕೊಟ್ಟಿದ್ದಾರೆ. ಸೊ ಸಿಚುವಾನಾ ಅಂತಕ್ಕಂಥದ್ದು ಏನು ಕೊಟ್ಟಿದ್ದರು ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಇದು ಬಂದು ಚೀನಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಪೆನ್ಸಿಲ್ವೇನಿಯಾ ಬಂದು USA ಅಮೇರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಕಿಜೆಲ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಕಿಜೆಲ್ ಬಂದು ಭಾರತ. ಸಾರಿ, ಕಿಜೆಲ್ ರಷ್ಯಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಕಿಜೆಲ್ ಬಂದು ರಷ್ಯಾ, ಆ್ಯಂಡ್ ನೆಕ್ಸ್ಟು ತಪ್ಸ್ವಿಚ್ ಅಂತಕ್ಕಂಥದ್ದು ಬಂದು ಆಸ್ಟ್ರೇಲಿಯಾ. ಆ್ಯಂಡ್ ನೆಕ್ಸ್ಟು ತಲ್ಚರ್ ಬಂದು ಭಾರತ. ಸೊ ಇದು ಒಂದು ಸರಿಯಾದಂಥ ಒಂದು ಕಲ್ಲಿದ್ದಲ ನಿಕ್ಷೇಪಗಳ ಒಂದು ರಾಷ್ಟ್ರ ಮತ್ತು ಅದರ ಸ್ಥಾನಗಳಂತ ಹೇಳ್ಬಹುದು. ಆಪ್ಷನ್ 3 ಏನು ಕೊಟ್ಟಿದ್ದಾರೋ ಸೊ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಸಿಚುವಾನಾ ಬಂದು ಚೀನಾ, ಪೆನ್ಸಿಲ್ವೇನಿಯಾ ಬಂದು USA, ಕಿಜೆಲ್ ಬಂದು ರಷ್ಯಾ, ಹಿಪ್ಸ್ವಿಚ್ ಬಂದು ಆಸ್ಟ್ರೇಲಿಯಾ, ತಲ್ಚರ್ ಬಂದು ಭಾರತ. ನೆಕ್ಸ್ಟು ಅಂತರ್ ಸರ್ಕಾರಿಯ ತಂಡದ ವಾಯುಗುಣ ಬದಲಾಗುವಿಕೆಗೆ ಕುರಿತ 46ನೇ ಅಧಿವೇಶನ ಸೆಪ್ಟೆಂಬರ್ 2017ರಂದು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು 2015 ಪ್ರಶ್ನೆ ಪತ್ರಿಕೆ ಅಂತಲೇ ಹೇಳಿದೆ. ಸೊ ಇದು 2015 ಆಗಿರೋದ್ರಿಂದ ಇಲ್ಲಿ 2017 ಒಂದು ಕರೆಂಟ್ ಅಫೇರ್ಸ್ನ ಕೊಟ್ಟಿದ್ದಾರೆ ನೋಡಿ. 2017ರ 46ನೇ ಅಧಿವೇಶನ ಯಾವ ಒಂದು ಪ್ರದೇಶದಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಗ್ವಾಡಲಜರ, ಮೊಂಟ್ರಿಯಲ್, ನವದೆಹಲಿ ಮತ್ತು ಕ್ಯೂಟೋ ಅಂತ ಕೊಟ್ಟಿದ್ದಾರೆ. ಸೊ ಈಗ 2017ಕ್ಕೆ ಸಂಬಂಧಪಟ್ಟಂಥ ಇದು ಕರೆಂಟ್ ಅಫೇರ್ಸು. ಸೊ ಆನ್ಸರ್ ಬಂದು ಆಪ್ಷನ್ 2 ಮೊಂಟ್ರಿಯಲ್ ಅಂತಕ್ಕಂಥದ್ದು.
ಅಂಡ್ ನೆಕ್ಸ್ಟು 2017 G20 ಶೃಂಗಸಭೆಯಲ್ಲಿ 20 ರಾಷ್ಟ್ರಗಳ ಗುಂಪಿನ 12ನೇ ಸಭೆ 2015 ಜುಲೈನಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದರೆ, ಸೊ ಇದು ಸಹ ತುಂಬ ಈಸಿ ಆಗಿರ್ತಕ್ಕಂಥ ಕ್ವಶನ್ನೇ. 2017 G20 ಶೃಂಗಸಭೆಯಲ್ಲಿ 20 ರಾಷ್ಟ್ರಗಳ ಗುಂಪಿನ 12ನೇ ಸಭೆ 2017 ಜುಲೈನಲ್ಲಿ ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಹ್ಯಾಂಬರ್ಗ್, ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ. ಹಣ ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಸವನ್ನ ವಾಯುಗುಣವನ್ನು ಸೂಡನ್ ಮಾದರಿ ವಾಯುಗುಣ ಅಂತ ಕರೀತಾರೆ. ಅಂಡ್ ಸವನ್ನ ವಾಯುಗುಣವು ಸಂಕ್ರಮಣಕಾರಿ ಮಾದರಿ ವಾಯುಗುಣ ಆಗಿದ್ದು, ಇದು ಸಮಭಾಜಕ ಅರಣ್ಯಗಳು ಮತ್ತು ವಾಣಿಜ್ಯ ಮಾರುತ ಬಿಸಿ ಮರುಭೂಮಿಗಳ ನಡುವೆ ಇರುವಂತಹದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಪರ್ಯಾಯ ಮತ್ತು ಭಿನ್ನವಾದ ಬಿಸಿ ಮಳೆ ಋತು ಮತ್ತು ತಂಪು ಶುಷ್ಕ ಋತುಮಾನದ ಲಕ್ಷಣಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಸವನ್ನ ಮಾದರಿ ವಾಯುಗುಣ ದಕ್ಷಿಣ ಅಮೆರಿಕದ ನೈಋತ್ಯ ಭಾಗ ಮತ್ತು ಆಸ್ಟ್ರೇಲಿಯಾದ ದಕ್ಷಿಣದ ಭಾಗದಲ್ಲಿ ಇದೆ ಅಂತಕ್ಕಂಥದ್ದು. ಇದು ಸಹ ತಪ್ಪಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಡಿ ಯಾವ ಆಪ್ಷನ್ ಕೊಟ್ಟಿದ್ದಾರೋ ಸೊ ಅದ್ರ ಬಗ್ಗೆ ನೋಡ್ತಾ ಹೋದಾಗೆ ಸವನ್ನಾ ಈಸ್ ಎ ಟ್ರಾನ್ಸಿಷನಲ್ ಟೈಪ್ ಆಫ್ ಕ್ಲೈಮೇಟ್ ಫೌಂಡ್ ಬಿಟ್ವೀನ್ ದ ಈಕ್ವೆಟೋರಿಯಲ್ ರೈನ್ ಫಾರೆಸ್ಟ್ ಆ್ಯಂಡ್ ಹಾಟ್ ಡೆಸರ್ಟ್ಸ್. Savanna grows in tropical regions 8 degree to 20 degree from the equator. Conditions are warm to hot in all seasons. Mean annual precipitation is generally 80 to 150 centimeter ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿರೋದಕ್ಕೆ ನೋಡಿ, ದೇ ಆರ್ ಟಿಪಿಕಲಿ ಲೊಕೇಟೆಡ್ ಬಿಟ್ವೀನ್ ಡೆಸರ್ಟ್ಸ್ ಆ್ಯಂಡ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆ್ಯಂಡ್ ಆರ್ ಫೌಂಡ್ ಇನ್ ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಆ್ಯಂಡ್ ಸೌತ್ ಅಮೇರಿಕಾ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸವನ್ನ ಮಾದರಿ ವಾಯುಗುಣ ದಕ್ಷಿಣ ಅಮೇರಿಕಾ ಮತ್ತು ನೈಋತ್ಯ ಭಾಗ ಮತ್ತು ಆಸ್ಟ್ರೇಲಿಯಾ ದಕ್ಷಿಣ ಭಾಗದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಆದರೆ ಅದು ಬಂದು ಇರ್ತಕ್ಕಂಥದ್ದು ಸೊ ಇಲ್ಲಿ ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಆ್ಯಂಡ್ ಸೌತ್ ಅಮೇರಿಕಾ ಲೊಕೇಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಇದು ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ ಡಿ. ಆಪ್ಷನ್ ಎ, ಬಿ, ಸಿ ಎಂದು ಇದು 3 ಸಹ ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ 3ನ ತಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪ್ರಪಂಚದ 2ನೇ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ಜರ್ಮನಿ, ಇಟಲಿ ಮತ್ತು ಜಪಾನ್ಗಳು ಒಟ್ಟಿಗೆ ಹೀಗೆಂದು ಕರೆಯಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಪ್ರಪಂಚದ 2ನೇ ಮಹಾಯುದ್ಧಕ್ಕೆ ಸಂಬಂಧಪಟ್ಟಂತೆ ಜರ್ಮನಿ, ಇಟಲಿ ಮತ್ತು ಜಪಾನ್ಗಳನ್ನು ಒಟ್ಟಿಗೆ ಹೀಗೆಂದು ಕರೆಯಲಾಯಿತು. ವಿರೋಧಿ ಚಳುವಳಿ, ಆಕ್ಸಿಸ್ ಶಕ್ತಿ ಬಣ, ಮಿತ್ರಕೂಟ ಮತ್ತು ಮಹಾ ತ್ರಿಕೂಟ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಆಕ್ಸಿಸ್ ಶಕ್ತಿ ಬಣ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಹೋದಾಗೆ ಆಕ್ಸಿಸ್ ಶಕ್ತಿ ಬಣ ಅಂತ ಹೇಳ್ತೀವಿ. ಸೊ ಜೊತೆಗೆ ನೋಡ್ತಾ ಹೋದಾಗೆ ಇಲ್ಲಿ ದ ಆಕ್ಸಿಸ್ ಪವರ್ಸ್ ಕನ್ಸಿಸ್ಟ್ ಆಫ್ ಜರ್ಮನಿ, ಇಟಲಿ ಆ್ಯಂಡ್ ಜಪಾನ್ ಅಲಾಂಗ್ ವಿತ್ ಅಲ್ಬೇನಿಯಾ, ಬಲ್ಗೇರಿಯಾ, ಫಿನ್ಲ್ಯಾಂಡ್, ಹಂಗೇರಿ, ರೊಮೇನಿಯಾ ಆ್ಯಂಡ್ ಥೈಲ್ಯಾಂಡ್ ಸಹ ಸೇರಿಕೊಳ್ಳುತ್ತೆ. ಬಟ್ ಇಲ್ಲಿ ಏನು ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ, ಸೊ ಈ ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಏನಿದೆಯೋ ಸೊ ಅದು ಬಂದು 1939ರಿಂದ 45ವರೆಗೆ ನಡೀತಕ್ಕಂಥದ್ದು. ಅದಕ್ಕಿಂತ ಮೊದಲು 1ನೇ ಮಹಾಯುದ್ಧ ಬಂದು ಫಸ್ಟ್ ವರ್ಲ್ಡ್ ವಾರ್ ಬಂದು 1914ರಿಂದ 1918ವರೆಗೆ ನಡೀತಕ್ಕಂಥದ್ದು. ಇಲ್ಲಿ 2ನೇ ಮಹಾಯುದ್ಧದಲ್ಲಿ ಒಟ್ಟು 2 ಬಣಗಳು ಸೇರಿಕೊಳ್ಳುತ್ತೆ, ಮಿತ್ರ ರಾಷ್ಟ್ರ ಮತ್ತು ಅಕ್ಷರಾಷ್ಟ್ರ ಅಥವಾ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ 2 ಬಣಗಳು ಬರುತ್ತೆ. ಸೊ ಮಿತ್ರ ರಾಷ್ಟ್ರ ಅಂತ ಹೇಳಿದಲ್ಲಿ ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್ ಮತ್ತು ಅಮೆರಿಕ ಸೇರ್ಕೊಳ್ತಕ್ಕಂಥದ್ದು. ಮತ್ತು ಅಕ್ಷರಾಷ್ಟ್ರ ಅಥವಾ ಆಕ್ಸಿಸ್ ಅಂತ ಹೇಳಿದ್ರಲ್ವ, ಸೊ ಆಕ್ಸಿಸ್ ರಾಷ್ಟ್ರಗಳು ಬಂದು ಜರ್ಮನಿ, ಇಟಲಿ ಮತ್ತು ಜಪಾನ್ ಸೇರ್ಕೊಳ್ತಕ್ಕಂಥದ್ದು. ಸೊ ಇಲ್ಲಿ 2 ಬಣಗಳು ಉಟ್ಕೊಳ್ತಕ್ಕಂಥದ್ದು, ಮಿತ್ರ ರಾಷ್ಟ್ರ ಮತ್ತು ಅಕ್ಷರಾಷ್ಟ್ರ ಅಂತ. ಸೊ ಮಿತ್ರ ರಾಷ್ಟ್ರದಲ್ಲಿ ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್ ಮತ್ತು ಅಮೆರಿಕ ಬರುತ್ತೆ. ಅಕ್ಷರಾಷ್ಟ್ರಗಳಲ್ಲಿ ಜರ್ಮನಿ, ಇಟಲಿ ಮತ್ತು ಜಪಾನ್ ಬರ್ತಕ್ಕಂಥದ್ದು. ಸೊ ಇಲ್ಲಿ ಇದನ್ನು ನಾವು ಏನಂತ ಹೇಳ್ತೀವಿ ಇವಾಗ, ಸೊ ಆಕ್ಸಿಸ್ ಶಕ್ತಿ ಬಣ ಅಥವಾ ಅಕ್ಷ ಬಣ ಅಂತ ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪಟ್ಟಿ 1ರಲ್ಲಿ ವನ್ಯಜೀವಿಗಳನ್ನು ಅವುಗಳ ತತ್ಸಂಬಂಧಿ ವನ್ಯಜೀವಿ ಧಾಮಗಳೊಡನೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ವನ್ಯಜೀವಿಗಳು ಅಥವಾ ಪ್ರಾಣಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾಣಿಗಳು ಯಾವೊಂದು ಧಾಮದಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು. ಸೊ ಚಿಂಕಾರ, ಬ್ಲ್ಯಾಕ್ ಬೆಕ್, 4 ಕೊಂಬಿನ ಆಂಟೆಲೋಪ್ ಅಥವಾ 4 ಕೊಂಬಿನ ಹುಲ್ಲೆ ಅಂತ ಕೊಟ್ಟಿದ್ದಾರೆ. ಸ್ಲಾತ್ ಬೇರ್ ಅಥವಾ ಕರಡಿ. ಸೊ ಇದನ್ನ ನೋಡ್ತಾ ಹೋದಾಗೆ ರಾಣಿಬೆನ್ನೂರು, ದರೋಜಿ, ರಂಗಾಯಣದುರ್ಗ, ಎಡಹಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದಾಗೆ ಫಸ್ಟ್ಗೆ ನಾವು ಇಲ್ಲಿ ಸೊ ಇದಕ್ಕಿಂತ ಫಸ್ಟ್ ನಾವು ನೋಡ್ತಾ ಹೋದಾಗೆ ಇಲ್ಲಿ ಇದು ಯಾವ ಒಂದು ಡಿಸ್ಟ್ರಿಕ್ಟಲ್ಲಿ ಕಂಡು ಬರ್ತದೆ, ಎಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾ ಹೋದಾಗ ರಾಣಿಬೆನ್ನೂರು ಏನಿದೆಯೋ ಸೊ ರಾಣಿಬೆನ್ನೂರು ಬಂದು ಕರ್ನಾಟಕದ ಹಾವೇರಿ ಡಿಸ್ಟ್ರಿಕ್ಕಲ್ಲಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥದ್ದು ಸೊ ನೋಡಿ, ಇಲ್ಲಿ ಫಸ್ಟು ರಾಣಿಬೆನ್ನೂರು ಬಂದು ಕರ್ನಾಟಕದ ಹಾವೇರಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇದು ಬ್ಲ್ಯಾಕ್ ಬೇರ್ ಕಂಡು ಬರ್ತಕ್ಕಂಥದ್ದು, ಕರಿಕರಡಿ ಅಂತ ಹೇಳ್ತೀವಲ್ಲ, ಸೊ ಅದು ರಾಣಿಬೆನ್ನೂರಲ್ಲಿ. ಆ್ಯಂಡ್ ನೆಕ್ಸ್ಟ್ ದರೋಜಿ ಸ್ಲಾತ್ ಬಿಯರ್, ಇಟ್ ಮೀನ್ಸ್ ಸ್ಲಾತ್ ಬಿಯರ್ ಬಂದು ದರೋಜಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಬಂದು ಬಳ್ಳಾರಿ ಡಿಸ್ಟ್ರಿಕ್ಕಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ರಂಗಾಯಣದುರ್ಗ ಬಂದು 4 ಕೊಂಬಿನ ಏನು ಕೊಟ್ಟಿದ್ದಾರೆ 4 ಕೊಂಬಿನ ಹುಲ್ಲೆ ಅಂತ ಹೇಳ್ತೀವಲ್ಲ, ಸೊ ಇದು ಬಂದು ರಂಗಾಯಣದುರ್ಗದಲ್ಲಿ ಕಂಡು ಬರ್ತಕ್ಕಂಥದ್ದು.
ಆ್ಯಂಡ್ ನೆಕ್ಸ್ಟ್ ಬಂದು ಇದು ಇರ್ತಕ್ಕಂಥದ್ದು ಎಲ್ಲಿಂದರೆ ಕರ್ನಾಟಕದ ಒಳಗಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಎಡಹಳ್ಳಿ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ಚಿಂಕಾರ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಚಿಂಕಾರ. ಸೊ ಚಿಂಕಾರ ಬಂದು ಎಡಹಳ್ಳಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಈ ಒಂದು ಇದು ಬಂದು ಬಿಳಗಿ ತಾಲೂಕು ಬಾಗಲಕೋಟೆ ಡಿಸ್ಟಿಕಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಎಡಹಳ್ಳಿ ಅಂತಕ್ಕಂಥದ್ದು. ಸೊ ಇಲ್ಲ ನೋಡ್ತಾ ಹೋದಾಗ ಆನ್ಸರ್ ಇವಾಗ ಏನಾಯ್ತದೆ, ಚಿಂಕಾರ ಬಂದು ಎಡಹಳ್ಳಿಗೆ ಬರ್ತಕ್ಕಂಥದ್ದು. 4 ಕೊಂಬಿನ ಹ್ಯಾಂಟೆಲೋಪ್ ಬಂದು ರಂಗಾಯಣದುರ್ಗದಲ್ಲೇ ಬರ್ತಕ್ಕಂಥದ್ದು. ಬ್ಲ್ಯಾಕ್ ಬಗ್ ಬಂದು ರಾಣಿಬೆನ್ನೂರಲ್ಲಿ ಕಂಡು ಬರ್ತಕ್ಕಂಥದ್ದು. ದರೋಜಿಲ್ ಬಂದು ಸ್ಲಾತ್ ಬೇರ್ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಹಾಮನ್ 17ರ ಕುರಿತಂತೆ ಸರಿಯಾದ ಆಯ್ಕೆಯನ್ನು ಹಾರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಹಾಮನ್ 17 ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಇದು ಪಾಕಿಸ್ತಾನದಿಂದ ವ್ಯವಸ್ಥೆಗೊಳಿಸಲ್ಪಟ್ಟ ಬಹುರಾಷ್ಟ್ರಗಳ ಒಂದು ನೌಕಾ ಕಸರತ್ತಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, 2011ರ ಜನಗಣತಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಜನಸಂಖ್ಯೆಯು 5,000, ಕನಿಷ್ಠ 50% ಮುಖ್ಯ ಕಾರ್ಯಶೀಲ ಪುರುಷರು ಉದ್ಯೋಗಕ್ಕಾಗಿ ಕೃಷಿಯೇತರ ಕಾರ್ಯನಿರತರು ಅಂತ ಕೂಡ ಇದು ಸಹ ತಪ್ಪಾಗಿರ್ತಕ್ಕಂಥದ್ದು. ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಕನಿಷ್ಠ 400 ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗಿರ್ತಕ್ಕಂಥದ್ದು. ಇಟ್ ಮೀನ್ಸ್ ಜನಗಣತಿಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಕಾರ ನಾವು ನೋಡ್ತಾ ಹೋದಾಗ 300 ಸೊ ಆಪ್ಷನ್ ಸಿ ಸರಿ ಇದೆ, ಆಪ್ಷನ್ ಎ ಸರಿ ಇದೆ, ಆಪ್ಷನ್ ಬಿ ತಪ್ಪಿದೆ. ಸೊ ಹಾಗೆ ಆನ್ಸರು ಆಪ್ಷನ್ ಎ ಆ್ಯಂಡ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪರ್ವತಗಳ ವಿಧಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸಂಕೇತಾಧಾರಿತವಾಗಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಹೋಲ್ಡ್ ಪರ್ವತಗಳು ಅಥವಾ ಮಡಿಕೆ ಪರ್ವತಗಳು, ಪೋಲ್ಡ್ ಪರ್ವತಗಳು ಅಥವಾ ಮಡಿಕೆ ಪರ್ವತಗಳು ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ರಾಕೀಸ್, ಹಾಲ್ಫ್ ಮತ್ತು ಹ್ಯಾಂಡಿಸಲ್ಲಿ ಕಂಡು ಬರ್ತಕ್ಕಂಥದ್ದು. ಬ್ಲ್ಯಾಕ್ ಪರ್ವತಗಳು ಬಂದು ರೈನ್ಲ್ಯಾಂಡ್ನ ಬ್ಲ್ಯಾಕ್ ಫಾರೆಸ್ಟ್ ಮತ್ತು ಹಾನ್ಸ್ರಕ್ ಪರ್ವತಗಳಲ್ಲಿ ಕಂಡು ಬರ್ತಕ್ಕಂಥ 4ನೇ ಆಪ್ಷನ್ ಸರಿ ಇರ್ತಕ್ಕಂಥದ್ದು. ಜ್ವಾಲಾಮುಖಿ ಪರ್ವತಗಳು ಅಂತಕ್ಕಂಥದ್ದು ಬಂದು ಮೌಂಟ್ ಮಾಯನಲ್ಲಿ ಕಂಡು ಬರ್ತಕ್ಕಂಥದ್ದು. ಮೌಂಟ್ ಮಾಯನ್ ಮತ್ತು ಪೂಜಿ. ಉಳಿಕೆ ಅಥವಾ ಶೇಷ ಪರ್ವತಗಳೇನಿದೆಯೋ ಸೊ ಇದು ಬಂದು ಮೌಂಟ್ ಮೋನೋಡಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಆಪ್ಷನ್ 1 ಬಂದು ಆಪ್ಷನ್ 2, ಬಿ ಬಂದು 4, ಸಿ ಬಂದು 1, ಡಿ ಬಂದು 3. ಆ್ಯಂಡ್ ನೆಕ್ಸ್ಟು 12ನೇ ಕ್ವಶನ್ನು, ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವುದು ಯಾವುದು ಅಂತ ಕೇಳಿದರೆ, ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗ್ತಕ್ಕಂಥದ್ದು ಡ್ಯಾನ್ಯೂಬ್ ಜಲಮಾರ್ಗ, ರೈನ್ ಜಲಮಾರ್ಗ, ಓಲ್ಗಾ ಜಲಮಾರ್ಗ, ಮಿಸಿಸಿಪ್ಪಿ ಜಲಮಾರ್ಗ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ರೈನ್ ಜಲಮಾರ್ಗ. ಆ್ಯಂಡ್ ನೆಕ್ಸ್ಟು ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 3ನೇ ಪರಿಶಿಷ್ಟ, 8ನೇ ಪರಿಶಿಷ್ಟ, 4ನೇ ಪರಿಶಿಷ್ಟ ಆ್ಯಂಡ್ 10ನೇ ಪರಿಶಿಷ್ಟ ಅಂತ ಏನು ಕೊಟ್ಟಿದ್ದಾರೋ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗೆ ಆನ್ಸರ್ ಬಂದು ಸೊ ಈ ಒಂದು 3ನೇ ಪರಿಶಿಷ್ಟ ಅಂತಕ್ಕಂಥದ್ದು ಬಂದು ಆಪ್ಷನ್ 5 ಏನಿದೆ, ಪ್ರಮಾಣಗಳು ಮತ್ತು ದೃಢೀಕರಣ ರೂಪಗಳು ಅಂತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರು. ಆ್ಯಂಡ್ ನೆಕ್ಸ್ಟು 8ನೇ ಪರಿಶಿಷ್ಟ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ಗಣತಂತ್ರ ಭಾರತ ಅಧಿಕೃತ ಭಾಷೆಗಳು. ಆ್ಯಂಡ್ ನೆಕ್ಸ್ಟು 4ನೇ ಪರಿಶಿಷ್ಟ ಬಂದು ಮೇಲ್ಮನೆಗಳ ಸ್ಥಾನಗಳ ಹಂಚಿಕೆ. ಆ್ಯಂಡ್ 10ನೇ ಪರಿಶಿಷ್ಟ ಬಂದು ಕೆಲವು ಕಾಯ್ದೆಗಳ 10ನೇ ಪರಿಶಿಷ್ಟ ಬಂದು ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆ ಅಂತಕ್ಕಂಥದ್ದು. ಸೊ ಇಲ್ಲಿ 3ನೇದು ಇಲ್ಲ. ಸೊ 3ನೇ ಪರಿಶಿಷ್ಟ ಬಂದು ಪ್ರಮಾಣಗಳು ಮತ್ತು ದೃಢೀಕರಣ ರೂಪಗಳು. 8ನೇ ಪರಿಶಿಷ್ಟ ಬಂದು ಗಣತಂತ್ರ ಭಾರತ ಅಧಿಕೃತ ಭಾಷೆಗಳು. 4ನೇ ಪರಿಶಿಷ್ಟ ಬಂದು ಮೇಲ್ಮನವಿಯಲ್ಲಿ ಸ್ಥಾನಗಳ ಹಂಚಿಕೆ. 10ನೇ ಪರಿಶಿಷ್ಟ ಬಂದು ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆ ಅಂತಕ್ಕಂಥದ್ದು ಆನ್ಸರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಭಾರತದ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು ಅಂತ ಕೊಟ್ಟಿದ್ದಾರೆ. 26ನೇ ತಿದ್ದುಪಡಿ, 28, 30 ಮತ್ತು 32ನೇ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಈ ಒಂದು ಭಾರತ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ ಮತ್ತು ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ರದ್ದುಗೊಳಿಸಲಾಯಿತು. ಆಪ್ಷನ್ 1 26ನೇ ತಿದ್ದುಪಡಿ. ಆ್ಯಂಡ್ ನೆಕ್ಸ್ಟು ಇನ್ನಿಲ್ಲ ನೋಡ್ತಾ ಹೋದಾಗೆ ಇನ್ನು 28, 30, 32 ಕೊಟ್ಟಿದ್ದಾರೆ. ಸೊ 26ನೇ ತಿದ್ದುಪಡಿ ಅಂತ ಹೇಳಿದಾಗ ಇಲ್ಲಿ ಬರ್ತಕ್ಕಂಥದ್ದು ರಾಜಕಾರಣಿಗಳ ಒಂದು ಅಥವಾ ರಾಜಧನ ಮತ್ತು ಇತರ ಸೌಲಭ್ಯಗಳನ್ನು ತಿದ್ದುಪಡಿನ ಮಾಡ್ತಕ್ಕಂಥದ್ದು 26ನೇ ತಿದ್ದುಪಡಿಯಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು 28 ಏನು ಕೊಟ್ಟಿದ್ದಾರೋ ಸೊ 28 ನೋಡ್ತಾ ಹೋದಾಗ ಇಲ್ಲಿ IAS ಅಧಿಕಾರಿಗಳಿಗೆ ರಕ್ಷಣೆ ನೀಡಿದ 314ನೇ ವಿಧಿಯನ್ನು ರದ್ದುಪಡಿಸಿ ಹೊಸದಾಗಿ 312A ಉಪವಿಧಿಯನ್ನು ಅಳವಡಿಸ್ತಕ್ಕಂಥದ್ದು ಈ ಒಂದು 28ನೇ ತಿದ್ದುಪಡಿಯಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 30ನೇ ತಿದ್ದುಪಡಿ ಏನಿದೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಕಾನೂನು ಆಯೋಗ ಮಾಡಿದಂಥ ಶಿಫಾರಸುಗಳ ಜಾರಿಗೆ ತರ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 32ನೇ ತಿದ್ದುಪಡಿ ಏನು ಬರುತ್ತೋ ಇದು ಬಂದು ಆಂಧ್ರ ಪ್ರದೇಶಕ್ಕೆ ವಿಶೇಷ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು 32ನೇ ತಿದ್ದುಪಡಿ ಆಗುತ್ತೆ. ಸೊ ಇಲ್ಲಿ ಸೌಕರ್ಯ, ಹಕ್ಕುಬಾಧ್ಯ ಮತ್ತು ರಾಜಧನವಾದ
ಇದಕ್ಕೆ ಸಂಬಂಧಪಟ್ಟಂತೆ 26ನೇ ತಿದ್ದುಪಡಿ ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕಾಲಕ್ರಮಣಿಕೆಯಲ್ಲಿ ಈ ಕೆಳಗೆ ಕಾಣಿಸಿದ ಸಂಗತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗೆ ಆಗಸ್ಟ್ ಕೊಡುಗೆ, ಸಿಮ್ಲಾ ಪರಿಷತ್ತು ಮತ್ತು ಕ್ರಿಪ್ಸ್ ನಿಯೋಗ ಮತ್ತು ಕ್ಯಾಬಿನೆಟ್ ಮಿಷನ್ ಅಂತ ಏನು ಕೊಟ್ಟಿದ್ದಾರೋ, ಸೊ ಇಲ್ಲಿ ಆಗಸ್ಟ್ ಅಂತಕ್ಕಂಥದ್ದು ಇದು ಬಂದು 1940 ನಡೀತಕ್ಕಂಥದ್ದು. 1940 ಸಿಮ್ಲಾ ಒಪ್ಪಂದ ಅಥವಾ ಸಿಮ್ಲಾ ಪರಿಷತ್ ಅಂತಕ್ಕಂಥದ್ದು ಬಂದು 45 ನಡೀತಕ್ಕಂಥದ್ದು. ಕ್ರಿಪ್ಸ್ ಬಂದು 42 ನಡೀತಕ್ಕಂಥದ್ದು. ಕ್ಯಾಬಿನೆಟ್ ಬಂದು 46. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗೆ ಆಪ್ಷನ್ 1 ಅಥವಾ 3 ತೊಗೊಳ್ಬೇಕಾಗುತ್ತೆ. ಸೊ 1 ಮತ್ತು 3 ತೊಗೊಳ್ಬೇಕಾಗುತ್ತೆ. ಎ ಫಸ್ಟ್ ಬರ್ತಕ್ಕಂಥ ಆಗಸ್ಟ್ ಕೊಡುಗೆ, ಅದಾದ ನಂತರ ಬರೋದು ಕ್ರಿಪ್ಸ್. ಆಪ್ಷನ್ ಸಿ ಇಲ್ಲಿ ನೋಡಿ ಕ್ರಿಪ್ಸು, ಮತ್ತು ಅದರ ನಂತರ ಶಿಮ್ಲಾ, ಅದಾದ ನಂತರ ಕ್ಯಾಬಿನೆಟ್ ಆಪ್ಷನ್ 3. ನೆಕ್ಸ್ಟು ಖ್ಯಾತ ಗಾಂಧಿವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಕೆ.ಇ. ಮಾಯನ್ ಇತ್ತೀಚೆಗೆ ನಮ್ಮನ್ನು ಅಗಲಿದರು. ಇವರು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಕೊಟ್ಟಿದ್ದಾರೆ? ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ 3 ಕೇರಳದವರು ಇವರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ಇನ್ನರ್ ಲೈನ್ ಪರ್ಮಿಟ್ ಎಂಬುದು ಒಂದು ಅಧಿಕೃತ ಪ್ರಯಾಣ ದಾಖಲೆಯಾಗಿದ್ದು ಭಾರತ ಸರ್ಕಾರವು ಇದನ್ನು ಜಾರಿ ಮಾಡಿದ್ದು ಭಾರತೀಯ ಪ್ರಜೆಯೊಬ್ಬ ನಿರ್ದಿಷ್ಟಗೊಳಿಸಿದ ರಾಜ್ಯಗಳಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ನಿಯಮಿತ ಅವಧಿಯಲ್ಲಿ ಒಳಭಾಗದಲ್ಲಿ ಸಂಚರಿಸಲು ಅನುಮತಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಯಾವ ರಾಜ್ಯಗಳಿಗೆ ಭಾರತೀಯ ಪ್ರಜೆಗಳು ಈ ರಾಜ್ಯಗಳ ಹೊರಭಾಗದಲ್ಲಿ ಸುರಕ್ಷಿತ ಪ್ರದೇಶಗಳಲ್ಲಿ ಸಂಚರಿಸಲು ILPಯ ಅವಶ್ಯಕವಾಗಿದೆ ಅಂತ ಕೊಟ್ಟಿದ್ದಾರೆ? ಸೊ ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ ಮತ್ತು ಅಸ್ಸಾಂ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ನ ನೋಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥದ್ದು ಆನ್ಸರು ಆಪ್ಷನ್ ಮಿಜೋರಾಂ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾಗಾಲ್ಯಾಂಡು ಮತ್ತು ಅಸ್ಸಾಂ ಅಲ್ಲ, ಅರುಣಾಚಲ್ ಪ್ರದೇಶ. ಸೊ ಇಲ್ಲಿ ನೋಡ್ತಾ ಹೋದಾಗ ಮಿಜೋರಾಂ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ. ಸೊ ಆಪ್ಷನ್ 2 ಏನಿದೆಯೋ B, C ಆ್ಯಂಡ್ D ಈ 3ಕ್ಕೆ ILP ಅವಶ್ಯಕತೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಉಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ರಿಟ್ಟನ್ನು ಜಾರಿ ಮಾಡಿ ಕೆಳಗಿನ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾಯಕ್ಕೆ ತನ್ನ ವ್ಯಾಪ್ತಿಯೊಳಗಿರದಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡಾವಳಿಗಳನ್ನು ತಡೆ ಹಿಡಿಯಬಹುದೆಂಬ ಆದೇಶವನ್ನು ನೀಡಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು ಏನು 5 ಬರುತ್ತೋ ABS ಕಾರ್ಪಸ್ಸು, ಪ್ರತಿಬಂಧ ಕಾಯ್ದೆ, ಅಧಿಕಾರವನ್ನು ಪ್ರಶ್ನಿಸುವುದು, ಪ್ರಮಾಣ ಪತ್ರವನ್ನು ನೀಡುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ಏನು, ಒಬ್ಬ ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ಟನ್ನು ಜಾರಿ ಮಾಡಿ ಕೆಳಗಿನ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾಯಕ್ಕೆ ತನ್ನ ವ್ಯಾಪ್ತಿಯೊಳಗಿರದಿದ್ದರೂ ಸಹ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡವಳಿಕೆಗಳನ್ನು ತಡೆ ಹಿಡಿಯಬಹುದೆಂಬ ಆದೇಶವನ್ನು ನೀಡಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ 2 ಪ್ರತಿಬಂಧಕಾಜ್ಞೆ. ನೆಕ್ಸ್ಟು ಅನುಚ್ಛೇದಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅನುಚ್ಛೇದ ಮತ್ತು ಅದಕ್ಕೆ ಯಾವ ಒಂದು ವಿಷಯಗಳು ಕಂಡುಬರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಅನುಚ್ಛೇದ 155 ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು 200. ಸೊ ಇಲ್ಲಿ ಅನುಚ್ಛೇದ 155 ಅಂತ ತಗೊಂಡಾಗ ಇಲ್ಲಿ ಏನಾಗುತ್ತೆ ಅಂದರೆ ರಾಷ್ಟ್ರಪತಿಯು ರಾಜ್ಯಪಾಲರನ್ನ ನೇಮಕಾತಿಯನ್ನು ಮಾಡ್ತಕ್ಕಂಥ ಅಧಿಕಾರ ಬರ್ತಕ್ಕಂಥದ್ದು 155ರಲ್ಲಿ. ಆ್ಯಂಡ್ ಅನುಚ್ಛೇದ 201 ಏನಿದೆಯೋ ಸೊ ಇದು ಬರ್ತಕ್ಕಂಥದ್ದು ರಾಷ್ಟ್ರಪತಿಗಳ ಪರಿಗಣನೆಗಾಗಿ ಕಾಯ್ದಿರಿಸುವ ಮಸೂದೆಗಳು ಬಂದು ಇದು ಅನುಚ್ಛೇದ 201ಕ್ಕೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ನೆಕ್ಸ್ಟ್ 213 ಏನಿದೆಯೋ ಸೊ ಇದು ಬಂದು ಕೆಲವೊಂದು ವಿಷಯಗಳ ಬಗ್ಗೆ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ರಾಷ್ಟ್ರಪತಿಯು ಸೂಚನೆಗಳನ್ನು ನೀಡ್ತಕ್ಕಂಥದ್ದು ಆಪ್ಷನ್ 213 ಆಗಿರುತ್ತೆ ಇದು. ಆ್ಯಂಡ್ ಅನುಚ್ಛೇದ 312 ಬಂದು ಅಖಿಲ ಭಾರತ ಸೇವೆಗಳು. ಸೊ ಇದು ಡಿಗೆ ಆಗ್ತಕ್ಕಂಥದ್ದು. ಅಖಿಲ ಭಾರತ ಸೇವೆಗಳು ಬಂದು 312ರಲ್ಲಿ ಬರ್ತಕ್ಕಂಥದ್ದು. ಸೊ ಅನುಚ್ಛೇದ 155 ಬಂದು ರಾಷ್ಟ್ರಪತಿಯು ರಾಜ್ಯಪಾಲರನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ. ಅನುಚ್ಛೇದ 201 ಬಂದು ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಿಗಣನೆಗಾಗಿ ಕಾಯ್ದಿರಿಸುವ ಮಸೂದೆಗಳು. ಅನುಚ್ಛೇದ 213 ಬಂದು ಕೆಲವೊಂದು ವಿಷಯಗಳ ಬಗ್ಗೆ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ರಾಷ್ಟ್ರಪತಿಯು ಸೂಚನೆಗಳನ್ನು ನೀಡುವಂಥ ಒಂದು ಬಗ್ಗೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅನುಚ್ಛೇದ 312 ಬಂದು ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಂಥ ಒಂದು ಅನುಚ್ಛೇದ ಬರ್ತಕ್ಕಂಥದ್ದು. ಸೊ ಇಷ್ಟು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 20ನೇ ಕ್ವಶನ್ ಹೀಗಿದೆ, ಗಮನ ಸೆಳೆಯುವ ಸೂಚನೆ ಬಗ್ಗೆ ಈ ಕೆಳಗೆ ಕಾಣಿಸಿದ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಂಸದೀಯ ಪ್ರಕ್ರಿಯೆ ವಿಧಾನದಲ್ಲಿ ಭಾರತೀಯ ನಾವೀನ್ಯ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ಪಾರ್ಲಿಮೆಂಟ್ನಲ್ಲಿ ಪರಿಚಯಿಸಲಾಗಿದ್ದು ಯಾವುದೇ ಸಂಸತ್ ಸದಸ್ಯನು ಅತ್ಯಂತ ಜರೂರಾದ ಸಾರ್ವಜನಿಕ ಮಹತ್ವದ ವಿಷಯವನ್ನು ಕುರಿತು ಸಂಬಂಧಪಟ್ಟ ಸಚಿವರ ಗಮನ ಸೆಳೆಯುವುದು ಮತ್ತು ಆ ವಿಷಯದ ಬಗ್ಗೆ ಅಧಿಕೃತವಾದ ವಿವರಣೆಯನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಸರ್ಕಾರ ವಿರುದ್ಧ ನಿಂದ್ಯ ಖಂಡನೀಯ ಹೇಳಿಕೆಯನ್ನು ಒಳಗೊಳ್ಳುವುದು ತಪ್ಪಾಗುತ್ತೆ. ಆ್ಯಂಡ್ ವಿಧಿವಿಧಾನಗಳಲ್ಲಿ ಶೂನ್ಯ ಸಮಯದ ಬಗ್ಗೆ ತಿಳಿಸಲಾಗಲಿಲ್ಲ, ಗಮನ ಸೆಳೆಯುವ ಸೂಚನೆ ಬಗ್ಗೆ ವಿಧಿವಿಧಾನದಲ್ಲಿ ತಿಳಿಸಲಾಗಿದೆ. ಸೊ ಇದು ಸರಿಯಾಗಿರ್ತಕ್ಕಂಥದ್ದು. ಹಾಗಾಗಿ C1 ತಪ್ಪಾಗಿರ್ತಕ್ಕಂಥದ್ದು, CABD ಸರಿ ಇರ್ತಕ್ಕಂಥದ್ದು.